ಅಂದ್ರವ್ರ ಕೃಷ್ಣ ಯಾರ ಅವನ ಅಪ್ಪನ ಮಗ ಮಾತು ಹೆಂಗಿಟ್ಟಾರ ನೋಡ್ರಿ ಅವ್ರ ಹಿರಿಯರು ಬಹಳ ಶಾಣೆ ಅದಾರ. ಕೃಷ್ಣ ಯಾರ ಅವನ ಅಪ್ಪನ ಮಗ ಇದು ಹೆಂಗಾಗ್ತದಪ್ಪ ಅಂದ್ರ ರಾಜೀವ್ ಗಾಂಧಿ ಸಾಯುಕ್ಕಿಂತ ಮೊದಲ ದೇಶ ಯಾರು ಆಳ್ತಿದ್ರ ಅಂತ ಕೇಳಿದಂಗ ಆಗ್ತದ್ರಿ. ಯಾವಾರ ರಾಜೀವ್ ಗಾಂಧಿ ಸಾಯುಕ್ಕಿಂತ ಮೊದಲು ಮತ್ತೆ ರಾಜೀವ್ ಗಾಂಧಿನ ಆಳ್ತಿದ್ದಿಲ್ರಿ. ಹಂಗ ಕೃಷ್ಣ ಯಾರ ಅವ್ವ ಅಪ್ಪನ ಮಗ. ಕೃಷ್ಣ ಯಾರ ಅವ್ವ ಅಪ್ಪನ ಮಗ ಅಂತ ಕೇಳಿರಿ ನೀವು. ಕೃಷ್ಣ ಅವ್ರ ಅವ್ವ ಅಪ್ಪನ ಮಗ ಆಗ್ತಾನವ. ಯಾರ ಅವ್ವ ಅಪ್ಪನ ಮಗ ಅಂತ ನೀವು ಕೇಳಿರಿ. ಅವ್ರ ಅವ್ವ ಅಪ್ಪನ ಮಗ ಅವ ಆಗ್ತಾನತ್ ನಂದು ಲೇಖಿ ಐತಿ. ಅಲ್ಲತ್ತೀರಿ ಬಂದ್ ಹೇಳ್ಬರಿ ಅಂತ. ಅಲ್ಲಂದ್ರೆ ಅಂದ್ರೆ ಹೇಳುದ ಆಟ ಒಳಗ್ ಪ್ರಶ್ನೆ ಕೂತಾರ ಕಿತ್ತಂದ್ರ ಬಂದ್ ಹೇಳುದ್ರಿ. ಜರ ಬಂದ್ ಹೇಳಿದ್ರೆ ಪಾಡಾಗ್ತದ್ರಿ ಹಿರಿಯರ. ಬರ್ಲಿಕ್ಕಂದ್ರ 501 ರೂಪಾಯಿ ಕೊಟ್ಟು ಕಡ್ಯಾಕರಿ ಆಗ್ರಿ. ಮ್ಯಾಲ ಪ್ರಾರಂಭ ನೋಡಿದರ ಹೆಚ್ಚಂಗಾಗತ್ತದ ಜೀವ. ಪ್ರಥಮ ಮ್ಯಾಲ ಪ್ರಾರಂಭ ನೋಡಿದರ ಹೆಚ್ಚಂಗಾಗತ್ತದ ಜೀವ. ಯಾವ ಕುದುರೆ ಮ್ಯಾಲ ಮೆರವಣಿಗೆ ತಗದಾಳು ಕುದುರೆ ಹೆಸರು ಕೇಳಾವ ನಾ ಕೇಳಿರವ್ರಿಗೆ ಹೇಳಾವ. ಅಗಸಿ ಬಾಗಿಲದಾಗ ಕುಬಸ ಬೇಡಲಕ ತೊಳಬಾರಿ ಅವ ಕುಂತಾವ. ಅದನ್ನ ಕೇಳು ತಂಗಡಿ ಬಾಬುಗ ಬರಬ್ಯಾಡೋ ಚೆನ್ನೈದರಾಗ ಬಂದರ ಚಂದ ಎಲ್ಲೋ ನಿನಗ ಕೇಳೋ ನಿನಗ ನಿಮ್ಮಂಗ ಕಲತ ಹಾಡವ್ರ ಹೋಗ್ಯಾರ ಜಗದಾಗ ನಮ್ಮ ಮಣ್ಣಾಗ. ಪದ ಹುಟ್ಟಿತ ಕ್ವಾರಳ್ಯಾಗ ಶ್ರೀ ಸ್ವಾಮಿ ಶಬ್ದ ಪೌಳ್ಯಾಗ ವರುವಾದ ಗುರು ಮಡಿ ಒಳಗ ಭಕ್ತಿಲಿ ದುಡ್ಕೊಂಡ್ರ ಮೆಚ್ಚತಾನ ತರುಳ ಸಣ್ಣ ಬಾಳಾಗ. ಮೌಲಾನ ಬೇಸಾವ ನಿಮ್ನ ಕೇಳತಾರ ಮೌಲಾನ ಬೇಸಾವ ನಿಮ್ನ ಕೇಳತಾರ. ಆಗ್ಯದರಿ ಒಳಗೊಂಜರ ನಮ್ಮ ಯಾರ ಹಿರಿಯರು ಒಬ್ಬರ ಒಂದು ಪ್ರಶ್ನೆ ಕೇಳ್ಯಾರಿ ವರದಿಗಾರರ ಅಂತೇಳಿ. ಏನು ಪ್ರಶ್ನೆ ಕೇಳ್ಯಾರಂದ್ರೆ ಅದಕ್ಕೆ ಪಕ್ಕ ನನಗೆ ತಿಳಿದಿಲ್ಲ. ಜರ ಸ್ಟೇಜ್ ಮ್ಯಾಗ ಬಂದು ಹೇಳಿದ್ರೆ ಭಾಳ ಬೆಟರ್ ಆಗ್ತದ ರೀ. ಯಾಕಂದ್ರೆ ಜರನ ನೀವು ಕೇಳುದೇನ ಜರನ ಒಳಗೆ ಮಲು ಇಟ್ಟು ಕೇಳಾಕತ್ಯಾರೋ ಕೃಷ್ಣನ ತಾಯಿ ತಂದೆ ಯಾರು ಅಂತ ಕೇಳ್ತಿರೋ ಏನ ಕೃಷ್ಣನ ಶ್ರೀಕೃಷ್ಣನ ಅವನ ಅವ್ವ ಅಪ್ಪನ ಮಗ ಯಾರು ಅಂತ ಕೇಳ್ತಾರೋ ಏನು ಅದಿನ ಪಕ್ಕ ನನಗೆ ತಿಳಿದಿಲ್ಲ. ಜರ ಸ್ಟೇಜ್ ಮ್ಯಾಗ ಇದನ್ನ ಕೇಳಿದ್ವಿ ಅಂತ ಹೇಳ್ರಿ ಅಂದ್ರೆ ಹೇಳಕ್ಕೆ ನಮಗೊಂದು ಹಾದಿ ಆಗ್ತೈತಿ. ತಿಳಿದಿಲ್ರಿ ಜರ ಬರ್ರಿ ಒಂದ್ ಜರ ಈ ಕಡೆ ಮುಂದಕ್ಕೆ ಯಾರ್ದಿರಿ ವರದಿಗಾರ. ಹಾ ಯಲ್ಲಪ್ಪಣ್ಣ ಅದೇ ರೀತಿಯಾಗಿ ಯಲ್ಲಪ್ಪಣ್ಣ ಅವರು ಪರಮಾಣ ಹಂಜಿಗೆ ಸಾಕಿನ ರೋಡಿಗೆ ಮಿರ್ಗಿ ಗ್ರಾಮದವರು ಇವರಾದ್ರು 100 ಕೇಳ್ತಾರಪ್ಪ ಅಂದ್ರವ್ರ ಕೃಷ್ಣ ಯಾರ ಅವನ ಅಪ್ಪನ ಮಗ. ಮಾತು ಹೆಂಗಿಟ್ಟಾರ ನೋಡ್ರಿ ಅವ್ರ ಹಿರಿಯರು ಬಹಳ ಶಾಣೆ ಅದಾರ. ಕೃಷ್ಣ ಯಾರ ಅವನ ಅಪ್ಪನ ಮಗ ಇದು ಹೆಂಗಾಗ್ತದಪ್ಪ ಅಂದ್ರ ರಾಜೀವ್ ಗಾಂಧಿ ಸಾಯುಕ್ಕಿಂತ ಮೊದಲ ದೇಶ ಯಾರು ಆಳ್ತಿದ್ರ ಅಂತ ಕೇಳಿದಂಗ ಆಗ್ತದ್ರಿ. ಯಾವಾರ ರಾಜೀವ್ ಗಾಂಧಿ ಸಾಯುಕ್ಕಿಂತ ಮೊದಲು ಮತ್ತೆ ರಾಜೀವ್ ಗಾಂಧಿನ ಆಳ್ತಿದ್ದಿಲ್ರಿ. ಹಂಗ ಕೃಷ್ಣ ಯಾರ ಅವ್ವ ಅಪ್ಪನ ಮಗ. ಕೃಷ್ಣ ಯಾರ ಅವ್ವ ಅಪ್ಪನ ಮಗ ಅಂತ ಕೇಳಿರಿ ನೀವು. ಕೃಷ್ಣ ಅವ್ರ ಅವ್ವ ಅಪ್ಪನ ಮಗ ಆಗ್ತಾನವ. ಯಾರ ಅವ್ವ ಅಪ್ಪನ ಮಗ ಅಂತ ನೀವು ಕೇಳಿರಿ. ಅವ್ರ ಅವ್ವ ಅಪ್ಪನ ಮಗ ಅವ ಆಗ್ತಾನತ್ ನಂದು ಲೇಖಿ ಐತಿ. ಅಲ್ಲತ್ತೀರಿ ಬಂದ್ ಹೇಳ್ಬರಿ ಅಂತ. ಅಲ್ಲಂದ್ರೆ ಅಂದ್ರೆ ಹೇಳುದ ಆಟ ಒಳಗ್ ಪ್ರಶ್ನೆ ಕೂತಾರ ಕಿತ್ತಂದ್ರ ಬಂದ್ ಹೇಳುದ್ರಿ. ಜರ ಬಂದ್ ಹೇಳಿದ್ರೆ ಪಾಡಾಗ್ತದ್ರಿ ಹಿರಿಯರ. ಬರ್ಲಿಕ್ಕಂದ್ರ 501 ರೂಪಾಯಿ ಕೊಟ್ಟು ಕಡ್ಯಾಕರಿ ಆಗ್ರಿ.
ಹ್ಞೂ ಅದಕ್ಕೆ 501 ಐತ್ರಿ, ಹಂಗ ಇಲ್ರಿ ಅದು. ಮೌಲಾನ ಬೇಸವ ನಿನ್ನ ಕೇಳತಾರ, ಬೆಚ್ಚಿ ಹೇಳೋ ಜಳ ಜಳ ನೀವ ಹಾಕಬ್ಯಾಡೋ ಮಂಡ ಮಾಳ. ಜೀವ ಕಂಡ ಅಂತ ಹೇಳಬೇಡ ಸುಳ್ಳ ಸುಳ್ಳಾಗಿ. ಕ್ಯಾಲಿ ಹಿಡಿದಾರ ನೋಡ್ರಿ, ಒಟ್ಟು ಆಧ್ಯಾತ್ಮಿಕ ಹೋಗ್ಬೇಕಾಗೈತಿ. ಅದಕ್ಕೆ ನಾವು ಆಧ್ಯಾತ್ಮಿಕತೆ ಹುಡುಗಿ ಋಣದೋಳು ಬಂದ ಹುಡುಗ ದುಡಿತು, ಹುಡುಗಿ ಋಣದೋಳು ಬಂದ ಹುಡುಗ ದುಡಿತು, ಋಣ ಇರುತ್ತಾನ ದುಡದು ದುಡದು ಮಾಡಿತು. ಹುಡುಗಿ ಋಣದೋಳು ಬಂದ ಹುಡುಗ ದುಡಿತು, ಹುಡುಗಿ ಋಣದೋಳು ಬಂದ ಹುಡುಗ ದುಡಿತು, ಋಣ ಇರುತ್ತಾನ ದುಡದು ದುಡದು ಮಾಡಿತು. ಹುಡುಗಿ ಋಣದೋಳು ಬಂದ ಹುಡುಗ ದುಡಿತು, ಹುಡುಗಿ ಋಣದೋಳು ಬಂದ ಹುಡುಗ ದುಡಿತು, ಋಣ ಇರುತ್ತಾನ ದುಡದು ದುಡದು ಮಾಡಿತು. ಹುಡುಗಿ ಋಣದೋಳು ಬಂದ ಹುಡುಗ ದುಡಿತು, ಹುಡುಗಿ ಋಣದೋಳು ಬಂದ ಹುಡುಗ ದುಡಿತು, ಋಣ ಇರುತ್ತಾನ ದುಡದು ದುಡದು ಮಾಡಿತು. ನಾ ಯಾರೆಂಬುದೆಲ್ಲಿ ಕೂನ ಹಿಡಿತು, ಮರವಿನ ಮನೆ ಒಳಗ 6 ಮಕ್ಕಳ ಹಡಿತು, ಮರವಿನ ಮನೆಯೊಳಗ 6 ಮಕ್ಕಳ ಹಡಿತು, ಕರ್ಮದ ಗಂಟೊತ್ತ ಕೈ ಬೇಟ ನಡಿತು, ಕರ್ಮದ ಗಂಟೊತ್ತ ಕೈ ಬೇಟ ನಡಿತು, ಋಣ ಇರುತ್ತಾನ ದುಡದು ದುಡದು ಮಾಡಿತು. ಹುಡುಗಿ ಋಣದೋಳು ಬಂದ ಹುಡುಗ ದುಡಿತು, ಹುಡುಗಿ ಋಣದೋಳು ಬಂದ ಹುಡುಗ ದುಡಿತು, ಋಣ ಇರುತ್ತಾನ ದುಡದು ದುಡದು ಮಾಡಿತು. ಹೆಂಡರ ಮಕ್ಕಳ ನನ್ನವರೆಂದು ನುಡಿತು. ಅದೇನ್ ಹೇಳ್ತಾರ ನೋಡ್ರಿ, ಹುಡುಗಿ ಋಣದೋಳು ಬಂದ ಹುಡುಗ ದುಡಿತು. ಹುಡುಗಿ ಋಣದಾಗ ದುಡ್ದಾನ, ಹುಡುಗನ ಋಣದಾಗ ಇಕ್ಕಿ ದುಡ್ದಿಲ್ಲ. ಹುಡುಗಿ ಋಣದಾಗ ಹುಡುಗ ದುಡಿತೈತಿ ಅಂದ್ರ ದೊಡ್ಡವ್ರು ಯಾರಾದ್ರಿ ಇದ್ರು? ಹುಡುಗಿನ ದೊಡ್ಡಲ್ಲ. ಮತ್ತ ಹುಡುಗ ಹೆಂಗಾಗ್ತದ್ರಿ? ಹುಡುಗ ಈ ಋಣದಾಗನ ಮತ್ತ ಒಂದ್ ಬಹಳ ತತ್ವದ ಮಾತು ಹೇಳಿದ್ರಿ ನಮ್ಮ ಭಾಗಪ್ಪಜ್ಜ ಅವ್ರು. ಏನಂತ ಹೇಳಿ, ಕಾಲ ಮರಣ ತಾತ್ಕಾಲಿಕ ಮರಣ ಬ್ಯಾರೆ ಆತ್ರಿ, ಮತ್ತ ದುರ್ಮರಣ ಬ್ಯಾರೆ. ಇವ್ ಹೆಂಗ ಬಾಲ್ಯ ಯೌವನ ಮುಪ್ಪಾವಸ್ಥೆ ಹಿಂಗ ಅದಾವಲ್ಲ, ಹಿಂಗ 3 ನಮೂನಿ ಸಾವದ ಮನುಷ್ಯಾಗ ಅಂತ ಹೇಳಿದ್ರು ಅವ್ರು. ದುರ್ಮರಣ ಆಗ್ತದ, ಆಮೇಲೆ ಯಾವ್ದ್ರ ಒಂದ ವಯಸ್ಸಾದ ಮೇಲೆ ಆಗ್ತೈತಿ. ಇದೆಲ್ಲ ಒಪ್ಪುಗೊಳ್ರಿ. ಇನ್ನು ಹೊಟ್ಟೆಯಾಗಿರ್ತಾನ ಸತ್ತು ಬರ್ತಾಲ, ಇವಕ್ಕೆ ಯಾವ ಮರಣ ಅನ್ಬೇಕು? ಭಾಗಪ್ಪಣ್ಣನ ಕೇಳಿ ಹೇಳ್ತಾನೆ ಶಾಣೆ ಅದ. ಇಲ್ರಿ, ಇವೆಲ್ಲ ಹೊರಗೆ ಬಂದ ಮೇಲೆ ಮಾಡಿರೋ ಕರ್ಮ, ಕರ್ಮ ಕಟ್ಟಗೋತೈತಿ, ಇವು ಸಾಯ್ತಾವ. ಹೊಟ್ಟೆಯಾಗಿರ್ತ ಈ ಜಗನ ಹೆಂಗೈತಿ ಅನ್ನೋದು ನೋಡಿರಂಗಿಲ್ಲ ಕೂಸ. ಇಲ್ಲ, ಇನ್ನ ತಾಯಿ ಹೊಟ್ಟೆ ಅಂದ ಹೊರಗೆ ಬರು ತಡ ಇಲ್ಲದನ ಸಾಯ್ತೈತಿ ಅದ ಒಳಗ. ಅದ ಯಾಕೆ ಸಾಯ್ತೈತಿ, ಎದರ ಸಂಬಂಧ? ಅದ ಯಾವ ಮರಣ? ಅದು ಯಾವ ಮರಣ? ಯಾವ ಮರಣ? ಯಾವ ಗಾಳಿ ಬಡಿತದ್ರಿ ಅದಕ್ಕೆ ಒಳಗ ಸಾಯ್ಬೇಕಾದ್ರ? ಸುಮ್ಮ ಇರಂಗಿಲ್ಲ, ಅದು ಸಾಯುದು ಬಿ ಹಂಗ. ಅದಕ್ಕೆ ಹೇಳತ್ತೀರಿಪ್ಪ, ಏನತ್ತ ಎಲ್ಲ ಪರಮಾತ್ಮ ಮಾಡ್ತಾನು, ಸಾವ ಕೇಡ ಮನುಷ್ಯರಿಗೆ ಅಟ್ಟೈತಿ, ಪರಮಾತ್ಮ ದೇವ್ರಿಗಿಲ್ಲ. ಮೊದಲೇ ಹೇಳಿಲ್ಲ, ಹುಟ್ಟಿಲ್ಲ ಸತ್ತಿಲ್ಲ ಜನನಿಲ್ಲ ಮರಣಿಲ್ಲ ಅಂತ ಹೇಳ್ಯಾರ ಅವ್ರು. ದೇವ್ರಿಗೆ ಸಾವಿಲ್ಲ ಅಂತ ನೀವು ಹೇಳ್ತೀರಿ. ಹೇಳ್ಯಾರ ದುರ್ಮರಣ ನೋಡ್ರಿ,
ಡೈರೆಕ್ಟ್ ತನಗ ಸಾವು ಬಂದ ಸತ್ತಿದ್ರ ಅದು ಬೇರೆ, ಮತ್ತ ಒಬ್ರ ಕೈಯಾಗ ಹೊಡೆಸ್ಕೊಂಡ ಸತ್ರ ಅದು ದುರ್ಮರಣ. ದುರ್ಮರಣ ಅದು ಮಾನವ್ರಿಗೆ ಎಟ್ಟ ಬರ್ತೈತಿ ಅಂತ ಹೇಳಿರಿ ನಮ್ಮ ಬಾಗಪ್ಪ ಕಕ್ಕ ಅವ್ರ. ಹೇಳ್ಯಾರ. ಆದ್ರೆ ಕೃಷ್ಣ ಪರಮಾತ್ಮ ಯಾವ ಪಾಪ ಮಾಡಿದ್ದ? ಏನ್ ಮಾಡಿದ್ದ? ಬರೇ ಒಂದು ಬ್ಯಾಟಿ ಆಡುವಂತ ಬ್ಯಾಡನ ಕೈಯಾಗ ಸಿಕ್ಕ ಬಾಣ ಹೊಡೆಸ್ಕೊಂಡು ಸಾಯ್ಬೇಕಾದ್ರ ಯಾವಾಗ ಬ್ಯಾಟಿ ಆಡ್ಲಕ್ ಹೋಗಿದ್ದೊಬ್ಬ ಬ್ಯಾಡ. ಕೃಷ್ಣ ಪರಮಾತ್ಮ ದ್ವಾಪಾರ ಯುಗದ ಅಂತ್ಯ ಬಂದಿತ್ತು. ಏನ್ ಮಾಡಿದ್ದ? ಒಂದ ಗಿಡದ ಕೆಳಗ ಉದ್ದ ಕಾಲ ಮಾಡಿ ಮನಗಿದ್ದ ಕಾಲಾಗಿನ ಪದ್ಮ ಹೊಳಿತಿತ್ತು. ಚಿಗರಿ ಕಿವಿ ನೋಡಿದಂಗ ಆಗ್ತಿತ್ತು ಪದ್ಮ. ಇವ ಗಿಡದ ಮರಿಗೆ ನಿತ್ತು ನೋಡಿದ ಬ್ಯಾಡ ಅಂದಿವ. ಇಲ್ಲಿ ಒಂದ ಯಾವ್ದೋ ಬ್ಯಾಟಿ ಸಿಕ್ತ ಪಕ್ಕ ಪ್ರಾಣಿನ ಐತಿ ಅಂದ. ಚಿಗರಿನ ಐತಿ ತಿಳ್ಕೊಂಡ ತನ್ನ ಕೈ ಒಳಗಿರುವಂತ ಬಾಣ ಗಿಡದ ಮರಿಗೆ ನಿತ್ತು ಬಿಟ್ಟ. ಅದೇ ಬಾಣ ಹೋಗಿ ಕೃಷ್ಣ ಪರಮಾತ್ಮನ ಅಂಗಾಲದೊಳಗೆ ನಟ್ಟಿತು. ಜಾಗದ ಮ್ಯಾಲ ಕೃಷ್ಣ ಪರಮಾತ್ಮನ ಮರಣ ಆಗ್ಯದ. ಇದು ದುರ್ಮರಣ ಆತಿಲ್ಲ. ಮತ್ತೊಬ್ಬರ ಕೈಯಾಗ ಬಡಸ್ಕೊಂಡ ನೀ ಸಾಯ್ತಿ ಅಂದ್ರ ದೇವ್ರಂತ ದೇವ್ರಿಗೆ ಪಾಪ ಬೆನ್ನು ಬಿಟ್ಟಿಲ್ರಿ. ನಾವ್ ನೀವ್ ಯಾವ ಗಿಡ ತಪ್ಪಲ ಅವಂಗೂ ಮರಣ ಬಿಟ್ಟಿಲ್ಲ. ಅವಂಗೂ ಬಿಟ್ಟಿಲ್ರಿ, ನಮ್ಮ ಬಾಗಪ್ಪಾಜಾಗೂ ಬಿಟ್ಟೇ ಇಲ್ರಿ. ಇದು ಬೇಡ ಬೇಡ. ಅಯ್ಯೋ ಯಾವ್ದಾದ್ರು ಇದು ಹೆಂಗ ಜನ್ಮ ಮಾತಿನೊಳಗ ಐತಿ, ಅಲ್ಲೇ ಐತಿ. ಎಲ್ಲಿ ಪ್ರಶ್ನೆ ಐತಿ ಉತ್ತರ ಅಲ್ಲೇ ಐತಿ. ಜನ್ಮ ನಾದ ತೆಳಗ್ ಹೆಂಗ ಮಾದ ಒತ್ತು ಬಂದತಿ ನೋಡ, ಮರಣ ಸಹಿತ ಸಂಗಾಟ ಬಂದತಿ. ಇದಕ್ಕೆ ಬಿಟ್ಟು ಬಂದಿಲ್ಲ ಇದು ಜನ್ಮ. ಹಂಗ ನಾದ ತೆಳಗ ಮಾದ ಒತ್ತಿದ್ದಂಗ ಮರಣ ಬಿ ಸಂಗಾಟ ಬಂದದ. ನಾನ್ ಅವ್ರಿಗೆ ಬೆನ್ನ ಬಿಟ್ಟಿಲ್ಲ ಇದು ಮರಣ. ಹಂಗ ಬಿಡ್ತತಿ ಅಂತ ಕೃಷ್ಣಪ್ಪ 10 ಅವತಾರ ಆಗ್ಯಾವ. ನಿಮ್ಮ 10 ಅವತಾರ ಆಗ್ಬೇಕಾದ್ರ ಏನ್ ಡೈರೆಕ್ಟ್ ಅವತಾರ ತಾಳಿರಿ ನೀವು? ಇಲ್ಲ, ಸತ್ತು ಹುಟ್ಟೇರಿ 10 ಸಲ ಶ್ರಾಪಾಗಿ. ವರಹ ಅವತಾರ, ಕೂರ್ಮ ಅವತಾರ, ನರಸಿಂಹ ಅವತಾರ, ಬೌದ್ಧ ಅವತಾರ, ಕಲ್ಕಿ ಅವತಾರ, ಪರಶುರಾಮನ ಅವತಾರ, ರಾಮನ ಅವತಾರ, ಇವೆಲ್ಲ ಅವತಾರ ಆಗ್ಬೇಕಾದ್ರೆ ಸತ್ತು ಹುಟ್ಟಿದ ಬಳಕಾಗ್ಯದ. ಹಂಗ ಆಗಂಗಿಲ್ಲ. ದೇವ್ರುಗಳು ಸತ್ತು ಹುಟ್ಟ್ಯಾವ. ಅದಕ್ಕ ಸಾವೈತಿ ನಿಮಗ. ದೇವ್ರಿಗೆ ಅದ್ರ ಬೇನ ಬಿಟ್ಟಿಲ್ಲ. ಅಗ್ಗದಿ ಅಕ್ಕಂಡ ಅದ್ವೈತ ಯಾವ್ದಾನ ಅದನ್ನ ಹೇಳ್ರಿ. ಈಗ ಜೀವ ಗಂಡ ಜರ ಸಂಶಯ ಬರ್ತದಿಪ್ಪ. ಜೀವ ಅಂದ್ರ ಗಂಡ. ಒಟ್ಟು ಅವನ ಲೆಕ್ಕ ನಮ್ಮ ಬಾಗಪ್ಪ ಕಕ್ಕನ ಲೆಕ್ಕಲ್ಲಿ ಅದ್ರ ಜೀವ ಗಂಡ. ಇದು ನನ್ನ ಶರೀರ ಒಳಗಿರುವುದು ಜೀವಾತ್ಮನ. ಬಾಗಪ್ಪ ಕಕ್ಕನ ಶರೀರ ಒಳಗಿರುವುದು ಜೀವಾತ್ಮನ. ಒಟ್ಟು ಜೀವ ಒಂದಾಯ್ತಿಲ್ಲ. ಜೀವ ಅಂದ್ರ ಗಂಡ. ನಿಮ್ಮ ಶರೀರ ಒಳಗಿರುವುದು ಗಂಡ, ನನ್ನ ಶರೀರ ಒಳಗಿರುವುದು ಗಂಡ. ಮತ್ತ ಇವತ್ತಕ್ಕೆ ಎರಡಕ್ಕೂ ಲಗ್ನ ಮಾಡಿ ಮಕ್ಕಳ ಹೆಂಗ ಮಾಡೋದ್ರಿಂದ ಹೊತ್ತು ಮುಳುಗುತ್ತಕ್ಕ ಇಲ್ಲಿ ಅವ್ರ ಅಡಿಗೆ ಊರಾಗ ಇದು ಚಿತ್ತಿ ಬಿದ್ದದ ನನಗ. ನನ್ನಲ್ಲಿರುವುದು ಜೀವ ಗಂಡ, ನಿನ್ನಲ್ಲಿರುವುದು ಜೀವ ಗಂಡ. ಎರಡು ಜೀವಾತ್ಮಗಳು ಗಂಡ ಅದು ಇಲ್ವೇ? ಎರಡು ಗಂಡ ಅದಪ್ಪ ಅಂದ್ರೆ ಸ್ವಲ್ಪ ಸಂಶಯ ಬರ್ತದ. ಹೆಣ್ಣಿನಲ್ಲಿ ಇರುವಂತ ಜೀವಾತ್ಮ ಯಾವ್ದ? ಏನ ಗಂಡೋ, ಏನ ಹೆಣ್ಣು, ಏನ ನಪುಷಕೋ? ಇದು ಬೇಕಾಗ್ಯದ. ನಡಿ ಈ ಋಣದೋಳು ಬಂದ ಹುಡುಗ ದುಡಿತು, ಹುಡುಗಿ ಋಣದೋಳು ಬಂದ ಹುಡುಗ ದುಡಿತು. ಋಣ ದುಡದು ಮಾಡಿತು ಹುಡುಗಿ ಋಣದೋಳು ಬಂದ ಹುಡುಗ ದುಡಿತು. ಹುಡುಗಿ ಋಣದೋಳು ಬಂದ ಹುಡುಗ ದುಡಿತು. ದುಡದು ಮಾಡಿತು. 184 ಜನ್ಮದಾಕಿ ಹೊಡಿತು. ಅರುವಾದಾಗ ಗುರುವಿನ ಪಾದ ಹಿಡಿತು. ಅರುವಾದಾಗ ಗುರುವಿನ ಪಾದ ಹಿಡಿತು. ಮನ ರೈತಾಗಿ ಮನ ಮುಕ್ತಿ ಪಡೆದು. ಮರಣ ರೈತಾಗಿ ಮನ ಮುಕ್ತಿ ಪಡೆದು. ಋಣ ಇರುತ್ತಾನ ದುಡಿದು ಮಾಡಿತು. ಹುಡುಗಿ ಋಣದೋಳು ಬಂದ ದುಡಿತು. ಹುಡುಗಿ ಋಣದೋಳು ಬಂದ ದುಡಿತು. ಋಣ ಇರುತ್ತಾನ ದುಡದು ಮಾಡಿತು. ಮಹಾರಾಷ್ಟ್ರಕ್ಕೆ ಮಂಗಳೂರ ಬೆಳಿತು. ಆದಿಶಕ್ತಿ ಪ್ರಸಾದ ಅಂಗಕ ಬೆರೆತು. ಆದಿಶಕ್ತಿ ಪ್ರಸಾದ ಅಂಗಕ ಬೆರೆತು. ಮೋಹನ್ ದಾಸರ ಕವಿತಕ ಕಣ್ಣ